ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌತಮಿ ಮಧುಸೂದನ್. ನಾನು ಶಿಕ್ಷಕಿ ಹಾಗೆ ಜನಪದ ಕಲಾವಿದೆ ಮತ್ತು ರಂಗಭೂಮಿ ಕಲಾವಿದೆ. ಇವತ್ತಿನ ದಿವಸ ನಾನು ಜನಪದ ಸಿರಿಯಲ್ಲಿ ಅಂದರೆ ಜನಪದ ಸಿರಿನ ನನ್ನ ತವ್ರ ಮನೆ ಅಂದ್ಕೊಂಡು ಭಾವಿಸಿ ಬಂದಿದ್ದೀನಿ. ನಾನು ಇಲ್ಲಿ ನನ್ನ ಮನದಾಳದ ಮಾತುಗಳನ್ನು ಹಂಚ್ಕೊಳ್ಳಿಕ್ಕೆ ನಾನಿವತ್ತು ಬಂದಿದ್ದೀನಿ. ಅದಕ್ಕೂ ಮೊದಲು ಒಂದು ವಿಘ್ನ ವಿನಾಶನನ್ನು ನೆನೆಸುತ್ತಾ ಗೀತೆ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಭೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ವಂದಿಪೆ ಶ್ರೀ ಗಣನಾಥನೇ ಮಂಗಳಧರಾ ಮಂದಹಾಸವದನನೇ ಭಕ್ತಿಯ ಪುಷ್ಪಗಳರ್ಪಿಸುವೆ ತವ ಪಾದಕ್ಕೆ. ಓ ಎನ್ನು ಬಾ ಗಣಪ ಕರೆದಾಗ, ಓ ಎನ್ನು ಬಾ ಗಣಪ, ಓ ಎನ್ನು ಬಾ ಗಣಪ ಕರೆದಾಗ, ಓ ಎನ್ನು ಬಾ ಗಣಪ. ಓಂಕಾರನಾದ ಲೋಲ ಹೇ ಗಣಪ, ಓಂಕಾರನಾದ ಲೋಲ ಹೇ ಗಣಪ, ಓಂಕಾರ ರೂಪ ಹೇ ಗಣಪ. ಓ ಎನ್ನು ಬಾ ಗಣಪ ಕರೆದಾಗ, ಓ ಎನ್ನು ಬಾ ಗಣಪ. ಮಾಯವಿನಾಶಕ ಮೂಷಿಕ ವಾಹನ ಮಾತ ಭವಾನಿ ಪಾರ್ವತಿ ನಂದನ. ಮಾಯವಿನಾಶಕ ಮೂಷಿಕ ವಾಹನ ಮಾತ ಭವಾನಿ ಪಾರ್ವತಿ ನಂದನ ಮಹಾಗಣಪತಿ ಪರಮದಯಾ ಗಣ, ಮಹಾಗಣಪತಿ ಪರಮದಯಾ ಗಣ. ಶಂಭೋ ನಂದನ ಕರೆದೆನು ನಾ, ಶಂಭೋ ನಂದನ ಕರೆದೆನು ನಾ. ಓ ಎನ್ನು ಬಾ ಗಣಪ ಕರೆದಾಗ, ಓ ಎನ್ನು ಬಾ ಗಣಪ. ಗಜಮುಖದವನೇ ಗಣಗಳಿಗೊಡೆಯನೇ ಮೊದಲ ಪೂಜೆಯನು ಪಡೆಯುವ ದೇವನೇ. ಗಜಮುಖದವನೇ ಗಣಗಳಿಗೊಡೆಯನೇ ಮೊದಲ ಪೂಜೆಯನು ಪಡೆಯುವ ದೇವನೇ. ಆತ್ಮಲಿಂಗವನು ಧರೆಯಲಿ ಇಟ್ಟವನೇ, ಆತ್ಮಲಿಂಗವನು ಧರೆಯಲಿ ಇಟ್ಟವನೇ. ಬಾಲಗಣೇಶನ ಕರೆದೆನು ನಾ, ಬಾಲಗಣೇಶನ ಕರೆದೆನು ನಾ. ಓ ಎನ್ನು ಬಾ ಗಣಪ ಕರೆದಾಗ, ಓ ಎನ್ನು ಬಾ ಗಣಪ ಗಣಪ. ಓ ಎನ್ನು ಬಾ ಗಣಪ ಕರೆದಾಗ, ಓ ಎನ್ನು ಬಾ ಗಣಪ. ಓಂಕಾರನಾದ ಲೋಲ ಹೇ ಗಣಪ, ಓಂಕಾರ ರೂಪ ಹೇ ಗಣಪ. ಓ ಎನ್ನು ಬಾ ಗಣಪ ಕರೆದಾಗ, ಓ ಎನ್ನು ಬಾ ಗಣಪ. ಓ ಎನ್ನು ಬಾ
ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಜನಪದ ಸಿರಿ ಸ್ಟುಡಿಯೋಸ್ನಲ್ಲಿ ಇವತ್ತು ಒಬ್ಬ ವಿಶೇಷ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೀವಾಗಲೇ ಪ್ರೋಮೋದಲ್ಲಿ ನೋಡಿರ್ತೀರಿ ಸ್ನೇಹಿತರೆ, ಯಾರು ಅಂತ ಗೊತ್ತಾಗಿರುತ್ತೆ. ಆದರೂ ಕೂಡ ಇವ್ರನ್ನ ಪರಿಚಯ ಮಾಡಿಕೊಡ್ತಕ್ಕಂಥ ನನ್ನ ಕರ್ತವ್ಯ ಅಂತ ಭಾವಿಸ್ತಾ, ಮೂಲತಃ ಇವರೊಬ್ಬರು ಶಿಕ್ಷಕಿ, ಇಷ್ಟಪಟ್ಟು ಆಗಿದ್ದು ಜನಪದ ಗಾಯಕಿ, ಸುಮಾರು 20 ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ಗಾಯನ ಸೇವೆಯನ್ನು ಮಾಡ್ತಾ ಇರತಕ್ಕಂಥ, ಅದೇ ರೀತಿ ಮಾಧ್ಯಮ ಲೋಕದ ಪ್ರಸಿದ್ಧ ಕಾರ್ಯಕ್ರಮಗಳಾಗಿರ್ತಕ್ಕಂಥ ಉದಯ ಟಿವಿಯ ಅಕ್ಷರಮಾಲೆಯ ವಿಜೇತರು, ಅದೇ ರೀತಿ ಕಲರ್ಸ್ ಕನ್ನಡದ ಮಜಾ ಟಾಕೀಸ್ ವೇದಿಕೆಯಲ್ಲೂ ಕೂಡ ತಮ್ಮ ಗಾಯನವನ್ನು ಹಾಡಿರ್ತಕ್ಕಂಥ ಬೆಂಗಳೂರಿನ ಪ್ರಸಿದ್ಧ ಜಾನಪದ ಗಾಯಕಿ ಶ್ರೀಮತಿ ಗೌತಮಿ ಮಧುಸೂದನ್ ರವರು ನಮ್ಮ ಜನಪದ ಶ್ರೀ ಸರ್ ಇದ್ದಾರೆ. ಸ್ನೇಹಿತರೆ, ಅವ್ರನ್ನ ಸ್ವಾಗತ ಕೋರೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ ಮೇಡಮ್. ಜನಪದ ಸಿರಿಗೆ ಸ್ವಾಗತ ನಿಮಗೆ. ಧನ್ಯವಾದಗಳು ಸರ್. ನನಗೆ ಜನಪದ ಸಿರಿನಲ್ಲಿ ನನ್ನ ಮನದಾಳದ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂಥ ಇಡೀ ಜನಪದ ಸಿರಿ ತಂಡದ ಎಲ್ಲ ಕಾರ್ಯಕರ್ತರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ಸ್ನೇಹಿತರೆ, ಈಗಾಗಲೇ ತಾವು ಒಂದು ಹಾಡನ್ನು ಕೇಳಿದ್ರಿ ಸ್ನೇಹಿತರೆ. ಮೂಲ ಜನಪದ ಸೊಗಡನ್ನು ಇಟ್ಟುಕೊಂಡು ಜನಪದ ಗಾಯನವನ್ನು ಹಾಡ್ತಕ್ಕಂಥ ಶ್ರೀಮತಿ ಗೌತಮಿ ಮಧುಸೂದನ್ ರವರ ಬದುಕಿನ ಅನಾವರಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಮೇಡಮ್ ಸರ್, ನಾವು ನಿಮ್ಮನ್ನು ಟಿ ವಿಗಳಲ್ಲಿ ನೋಡ್ತಿದ್ದವರು, ಇವತ್ತು ನೇರವಾಗಿ ಮುಖಾಮುಖಿ ಸಂದರ್ಶನ ಮಾಡ್ತಕ್ಕಂಥ ಸೌಭಾಗ್ಯ ಕೊಟ್ಟಿದ್ದೀರಿ, ಧನ್ಯವಾದಗಳು. ನಿಮ್ಮ ಕಾರ್ಯಕ್ರಮಗಳನ್ನು ನೋಡಿರ್ತಕ್ಕಂಥ, ಆನಂದ ಪಟ್ಟಿರ್ತಕ್ಕಂಥ ಅನೇಕ ನಿಮ್ಮ ಅಭಿಮಾನಿಗಳಿಗೆ ತಾವು ಯಾರು ಅಂತ ತಿಳ್ಕೊಳ್ಳುವಂಥ ಕುತೂಹಲ. ಬರ್ತಕ್ಕಂಥ ಪ್ರತಿ ಅತಿಥಿಗಳನ್ನು ನಾನು ಕೇಳ್ತಕ್ಕಂಥ ಮೊದಲನೇ ಪ್ರಶ್ನೆ, ನೀವು ಯಾರು ಅಂತ. ಹಾಗಾಗಿ ದಯವಿಟ್ಟು ತಿಳಿಸ್ಕೊಡಿ ವೀಕ್ಷಕರಿಗೆ, ತಾವು ಯಾರು, ಗೌತಮಿ ಅವರು ಯಾರು, ಅವರ ಮೂಲ ಏನು, ಅವ್ರ ಹಿನ್ನೆಲೆ ಏನು ಅಂತ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸರ್. ಸರ್, ನನ್ನ ಮೂಲ ನಾನು ಯಾರು ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಮೂಲ ನಾನು ಜನಪದ, ನನ್ನ ತವರು ಜನಪದ, ನನ್ನ ಊರು ಜನಪದ. ನನ್ನ ಊರು ಚಿಕ್ಕಜಾಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇರೋದು. ಗೌತಮಿ ಮೊದಲು ಗೋವಿಂದಮ್ಮ. ಹೌದು, ನನ್ನ ಹುಟ್ಟೆಸರು ಗೋವಿಂದಮ್ಮ. ನನ್ನ ಈ ಒಂದು ಕ್ಷೇತ್ರಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ಮೂಲವಾದಂಥ ಒಂದು ಬೇಸ್ ಏನಪ್ಪ ಅಂತಂದರೆ, ಧನುರ್ಮಾಸಗಳಲ್ಲಿ ಭಜನೆ ಮಾಡ್ತಾಯಿದ್ರು. ಆ ಸಮಯದಲ್ಲಿ ನನ್ನ ಚಿಕ್ಕ ಹುಡುಗಿ ಭಜನೆ ಮಾಡೋಕ್ಕೆ ಹೋಗುವಾಗ ತಾಳ ಹಾಕಕ್ಕೆ ಹೋಗ್ತಿದ್ದೆ ನಾನು. ಆ ಚಳಿನಲ್ಲಿ ಎದ್ದು, ಆ ದಿನಗಳೇ ತುಂಬ ಚಂದ ಸರ್. ಆ ಧನುರ್ಮಾಸದ ಭಜನೆಗಳ ತಾಳದ ಜೊತೆಗೆ ನಾನು ಹೋಗ್ತಾ ಇರುವಾಗ ಅಲ್ಲಿ ಬರ್ತಿದ್ದಂಥ ಹಾಡುಗಳು, ಆ ತಾಳ ಎಲ್ಲವೂ ನನ್ನಲ್ಲಿ ಬಂತು. ಚಿಕ್ಕಜಾಲದಲ್ಲಿ ಜನಪದ ಹಿನ್ನೆಲೆ ಇತ್ತಾ? ಜನಪದ ಹಿನ್ನೆಲೆ ಇರಲಿಲ್ಲ, ಆದರೂ ತುಂಬ ಜನ ಇದ್ದಾರೆ ಕಲಾವಿದರಲ್ಲಿ, ಪೌರಾಣಿಕ ಕಲಾವಿದರು ತುಂಬ ಜನ ಇದ್ದಾರೆ. ನನ್ನ ಅಣ್ಣನೂ ಸಹ ಪೌರಾಣಿಕ ನಾಟಕಗಳಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಕರ್ಣನ ಪಾತ್ರ ಮಾಡೋದ್ರಲ್ಲಿ ಅವರು ನಿಸ್ಸೀಮರು, ತುಂಬ ಅದ್ಭುತವಾಗಿ ಮಾಡ್ತಾರೆ. ಕೃಷ್ಣಪ್ಪ ಅಂತ ಹೇಳಿ, ಬಿಲ್ ಕಲೆಕ್ಟರ್ ಕೃಷ್ಣಪ್ಪ, ಚಿಕ್ಕಜಾಲ. ಇವರು ದಾನಶೂರ ವೀರ ಕರ್ಣ ನಾಟಕದಲ್ಲಿ ಕರ್ಣನ ಪಾತ್ರದಲ್ಲಿ ಎತ್ತಿದ ಕೈ. ಸುತ್ತಮುತ್ತ ನಮ್ಮ 40 ಹಳ್ಳಿಗಳಲ್ಲಿ ತುಂಬ ಹೆಸರುವಾಸಿ ಮಾಡಿದ್ದಾರೆ. ಹಾಗೆ ಇನ್ನೊಬ್ರು ದೊಡ್ಡತಾಯಪ್ಪ ಅಂತ ಹೇಳಿ, ಇತ್ತೀಚೆಗಷ್ಟೇ ಕೇವಲ ಒಂದು 15 ದಿನಗಳ ಹಿಂದೆ ಅವರು ಕಾಲವಾದರು. ಕೃಷ್ಣನ ಪಾತ್ರ ಮಾಡ್ತಿದ್ರು. ತುಂಬ ಒಳ್ಳೆ ಪಾತ್ರ ಅದು. ಅಷ್ಟೇ ತುಂಬ ಚೆನ್ನಾಗಿ ಜೀವ ತುಂಬಿ ಆ ಪಾತ್ರಕ್ಕೆ ತೆರೆ ಮೇಲೆ ಎಲ್ರಿಗೂ ಅಭಿನಯಿಸ್ತಾ ಇದ್ರು. ತುಂಬ ಸಣ್ಣ ವಯಸ್ಸಾದ್ರೂ ಕೂಡ ಅವರು ಇತ್ತೀಚೆಗಷ್ಟೇ ಕಾಲವಾದರು. ಮೊನ್ನೆ ಭಾನುವಾರ ಗುರು ಪೌರ್ಣಿಮೆ ಅಲ್ವಾ, ಗುರುವಂದನ ಕಾರ್ಯಕ್ರಮ ಅಂತ ಹೇಳಿ 30 ಹಳ್ಳಿಗಳಿಗೆ 30 ಜನ ಕಲಾವಿದರು ಸೇರಿ ಅವ್ರಿಗೆ ಒಂದು ಸಹಾಯ, ಇವರ ಹೆಸರಲ್ಲಿ ಸಹಾಯ ಕೊಡೋದು ಮತ್ತು ಅನ್ನದಾನ ಮಾಡೋದು, ಈ ಥರದೊಂದು ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಹಾಗಾಗಿ ಹೀಗೆ ಇನ್ನೂ ಹಲವಾರು ಕಲಾವಿದರಿದ್ದಾರೆ ನಮ್ಮೂರಲ್ಲಿ, ಎಲ್ಲ ಪೌರಾಣಿಕ ಕಲಾವಿದರು. ಚಿಕ್ಕಜಾಲ ಅಂದ್ರೆ ITC ಫ್ಯಾಕ್ಟರಿ ಬರ್ತಲ್ಲ? ಹೌದು ಹೌದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್. ಏರ್ಪೋರ್ಟ್ ಹೋಗ್ಬೇಕಾದ್ರೆ ಎಡಕ ಬಲಕ ಚಿಕ್ಕಜಾಲ ಇರೋದು? ಬಲ್ಗಡೆಗೆ. ಹೌದು, ನೋಡಿದ್ದೀನಿ. ಹಾಗೆ ನಮ್ಮೂರಲ್ಲಿ ಇನ್ನೊಂದು ವಿಶೇಷ ಏನಿದೆ ಅಂತಂದ್ರೆ, ಅಕ್ಕಯ್ಯಮ್ಮನ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಕಾಶಿನಾಥ್ ಸರ್ ಅವರ ಮನ್ಮಥ ಸಿನಿಮಾ ಶೂಟಿಂಗು, ಜೊತೆಗೆ ನಮ್ಮ ನಾಡು ಕಂಡಂಥ ಶ್ರೇಷ್ಠ ಕಲಾವಿದರು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಮಣಿಕಂಠನ ಮಹಿಮೆ ಚಿತ್ರವನ್ನು ಬೆಟ್ಟದ ಮೇಲೆ ಫುಲ್ ಶೂಟ್ ಮಾಡಿದ್ದಾರೆ. ಹಾಗೆ ಅಣ್ಣ ಅವರು ಅಂತ ನಾವೇನು ಕರಿತೀವಿ, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಮಗ ಆದಂಥ ಶಿವರಾಜ್ ಕುಮಾರ್ ಸರ್ ಅವರ ಅಣ್ಣ ಅವರ ಮಕ್ಕಳು ಸಿನಿಮಾ, ಹೀಗೆ ಹಲವಾರು ಸಿನಿಮಾಗಳು ಆ ಬೆಟ್ಟದಲ್ಲಿ ಮತ್ತೆ ನಮ್ಮೂರಲ್ಲೂ ಕೂಡ ಶೂಟಿಂಗ್ ತುಂಬ ನಡೀತಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿಗಳು ನಾವು ನೋಡ್ತಾನೆ ಇರ್ತೀವಿ. ಪ್ರತಿಯೊಂದು ಧಾರಾವಾಹಿ, ಕಮಲಿ ಸೀರಿಯಲ್ ಆಗಿರ್ಬೋದು, ಜಿ ಕನ್ನಡದ್ದು, ತುಂಬ ಧಾರಾವಾಹಿಗಳೆಲ್ಲ ನಮ್ಮೂರಲ್ಲೇ. ಸಾಂಸ್ಕೃತಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಗ್ರಾಮ ನಿಮ್ಮದು? ಗ್ರಾಮ. ಆದರೆ ಇಲ್ಲಿವರೆಗೂ ನಮ್ಮ ಗ್ರಾಮನ
ಎಲ್ಲೂ ತೋರ್ಸೋಕ್ಕೂ ಆಗ್ತಿರ್ಲಿಲ್ಲ. ಆ ಊರಿಂದ ಬಂದ ಕಲಾವಿದರು ಈ ಥರ ನಂಗೆ ತುಂಬ ಖುಷಿ ಆಗ್ತಿದೆ. ನಾನು ಆ ಊರಿನ ಹುಡುಗಿ, ನನಗೆ ನನ್ನ ಊರಿನ ಬಗ್ಗೆ ಹೇಳ್ಕೊಳಕ್ಕೆ ತುಂಬ ಖುಷಿ ಇದೆಯಲ್ಲ ಅನ್ನೋದು ಒಂದು ಹೆಮ್ಮೆ ಅನ್ನಿಸ್ತಿದೆ. ಅದರ ಕ್ರೆಡಿಟ್ಸು ನಿಮಗೆ, ಹಾಗೆ ನನಗಿಲ್ಲಿ ರೆಫರೆನ್ಸ್ ಕೊಟ್ಟಂತಹ ಜನಪದ ಕಲಾವಿದೆ ಆದಂಥ ಅಂತಾರಾಷ್ಟ್ರೀಯ ಖ್ಯಾತಿಯ ಸವಿತಕ್ಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ನಾನು. ಸೊ ನನ್ನ ಊರು ಜನಪದ ಊರು ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಚಿಕ್ಕಜಾಲಕ್ಕೆ ಹೊಸ ನಾಮಕರಣ, ಜನಪದದ ಊರು ಚಿಕ್ಕಜಾಲ. ಹೌದು, ವೆರಿ ನೈಸ್, ಥ್ಯಾಂಕ್ ಯು ಸರ್. ಸೊ ಆ ಒಂದು ಭಜನೆಗಳಿಂದ ನನ್ನ ಜರ್ನಿ ಶುರುವಾಗ್ತಾ ಬಂತು. ನನ್ನ ಅಪ್ಪ NTR ರಾಮರಾವ್ ಅವರ ಪಕ್ಕಾ ಅಭಿಮಾನಿ. ಅವರು ಹಾಡುಗಳು ಇವತ್ತಿಗೂ ಸಹ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತಂದ್ರೆ ಅದು ರಕ್ತಗತವಾಗಿ ಬಂದಿದ್ದರಿಂದ. ಸೊ ನನಗೂ ಹಾಗೆ ಹಾಡ್ತಾ ತಾಯಿ ಭಾಷೆ ಯಾವುದು? ನನ್ನ ತಾಯಿ ಭಾಷೆ ಕನ್ನಡ. ಹೌದು. ತೆಲುಗಿನ ಇನ್ಫ್ಲುಯೆನ್ಸ್ ಯಾಕೆ ಮನೆಯಲ್ಲಿ? ತೆಲುಗಿನ ಇನ್ಫ್ಲುಯೆನ್ಸ್ ಅಂದ್ರೆ ತಾತ ತೆಲುಗು, ಮುದ್ದೇನಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ. ಚಿಕ್ಕಬಳ್ಳಾಪುರಕ್ಕೆ ತೆಲುಗಿನ ಪ್ರಭಾವ ಇದೆ. ಹೌದು ಹೌದು. ಸೊ ಅಪ್ಪನ ಹೆಸರು ಏನಂದ್ರೆ? ಸರ್ ಅಪ್ಪನ ಹೆಸರು ಚಿಕ್ಕನರಸಿಂಹಯ್ಯ ಅಂತ ಹೇಳಿ, ಅಲ್ಲೇ ಊರಲ್ಲೇ ಗ್ರಾಮ ಸಹಾಯಕರಾಗಿ ರೆವಿನ್ಯೂ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಇತ್ತೀಚೆಗಷ್ಟೇ. ಅವರು ಸಹ ಕಾಲವಾದರು. ನನ್ನ ತಾಯಿ ರುದ್ರಮ್ಮ ಗೃಹಿಣಿ, ಜೊತೆಗೆ ಅಪ್ಪ ರೈತರು. ಒಡಹುಟ್ಟು ಎಷ್ಟು ನಿಮಗೆ? ಒಟ್ಟು ನಾವು 5 ಜನ ಇದ್ದೀವಿ ಸರ್. 5 ಜನ. ಯಾರ್ಯಾರು ಪರಿಚಯ ಮಾಡ್ತೀವಿ? ನನ್ನ ದೊಡ್ಡಣ್ಣ ಕೃಷ್ಣಪ್ಪ, ಅವರು ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ತುಂಬ ಶ್ರಮಜೀವಿ, ನಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ಎರಡನೇದು ನನ್ನ ಅಕ್ಕ ಮಂಜುಳಾ ಅಂತ ಹೇಳಿ, ಅವರು ಸಹ ತುಂಬ ಶ್ರಮಜೀವಿ. ನಮ್ಮ ಒಂದು ಇದಕ್ಕೋಸ್ಕರ ಅವರ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಮೂರನೇ ಅಕ್ಕ ಭಾಗ್ಯಮ್ಮ ಅಂತ ಹೇಳಿ, ಆಕೆಯೂ ಅಷ್ಟೇ ತುಂಬ ಸಾಧು, ತುಂಬ ಮೃದು ಸ್ವಭಾವದವರು. ಮೂರನೇ ಅಣ್ಣ ಮುನಿರಾಜು ಅಂತ ಹೇಳಿ, ಅವ್ರಿಗೆ ನಂತರ ಹಾಡೋಕ್ಕೆಲ್ಲ ತುಂಬ ಆಸಕ್ತಿ. ಆದರೆ ಸಾಂಸಾರಿಕ ಜೀವನದ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಅವರು ಈ ಕಡೆ ಬರೋಕ್ಕೆ ಅವಕಾಶ ಕಡಿಮೆ. ಕೊನೆಯದಾಗಿ ನಾನೇ ಗೌತಮಿ ಅಲಿಯಾಸ್ ಗೋವಿಂದಮ್ಮ. ಸೊ ನನ್ನ ಒಂದು ಈ ಕೌಟುಂಬಿಕ ಹಿನ್ನೆಲೆಯಿಂದ ನನಗೆ ಹಾಡು, ಈ ಹರಿಕಥೆಗಳು ಮತ್ತು ಜಾನಪದ ಗೀತೆಗಳೆಲ್ಲ ಅಲ್ಲಿಂದನೇ ನನಗೆ ಮೊದಲನೇ ಪಾಠಶಾಲೆ, ಮೊದಲನೇ ಮೂಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಮೂಲ ತಿಳಿಸ್ಕೊಟ್ರೆ ಧನ್ಯವಾದಗಳು. ಥ್ಯಾಂಕ್ ಯು. ಗೋವಿಂದಮ್ಮ ಅವರು ಗೌತಮಿ ಆಗಿದ್ದು ಹೇಗೆ ಕತೆ? ಎಲ್ಲರೂ ರೇಗ್ಸೋರು ಸರ್ ನನ್ನನ್ನು. ಹೌದು, ಏನು ನಿನ್ನ ಗೋವಿಂದಮ್ಮ ಅಂತ ಹೆಸರಿಟ್ಟಿದ್ದಾರೆ, ಗೋವಿಂದ ಗೋವಿಂದ ಹಿಂಗೆಲ್ಲ ರೇಗ್ಸೋರು ಸರ್. ನಮ್ಮ ತಂದೆಗೆ ಅದು ಯಾವಾಗಲೂ ಇರಿಟೇಟ್ ಆಗ್ತಿತ್ತು. ಕೇಳಿದಕ್ಕೆ ತುಂಬ ಜನ ಕೇಳಿದ್ರು, ಏನು ನರಸಿಂಹಣ್ಣ ಹೋಗಿ ಗೋವಿಂದಮ್ಮ ಅಂತ ಹೆಸರಿಕ್ಕಿದ್ಯಾ ಅಂತ ಕೇಳೋರು. ಇಲ್ಲಪ್ಪ, ನಮ್ಮ ಹಿರೀಕರು ಮನೆಯಲ್ಲಿ ರಾಮ ನಾರಾಯಣ ಗೋವಿಂದ ಅಂತ ಇರಲಿ ಅಂತ ನನ್ನ ತಮ್ಮನ ಮಗನಿಗೆ ರಮೇಶ ಅಂತ ಹೆಸರಿಟ್ಟೆ, ನನ್ನ ದೊಡ್ಡ ಮಗನಿಗೆ ಕೃಷ್ಣಪ್ಪ ಅಂತ ಹೆಸರಿಟ್ಟೆ, ನನ್ನ ಕೊನೆಯ ಮಗಳಿಗೆ ಗೋವಿಂದಮ್ಮ ಅಂತ ಹೆಸರಿಟ್ಟೆ ಅಂತ ಹೇಳಿ ಮನೇಲಿ ಗೋವಿಂದ ಅವನು ಸ್ಮರಿಸ್ತಾ ಇರಬೇಕು. ಹೌದು. ನಿಜ. ಗೌತಮಿ ಅನ್ನೋ ಹೆಸರು ಹೇಗೆ ಬಂತು ನಿಮ್ಮ ಬದುಕಿಗೆ ಅಂತ? ಗೌತಮಿ ಅನ್ನೋ ಹೆಸರು ಹೀಗೆ ಸಂಬಂಧಿಕರೊಬ್ಬರು ನನ್ನ ತಂದೆಗೆ ಹೇಳಿದಾಗ, ಫ್ಯೂಚರಲ್ಲಿ ಯಾಕೆ ಅದು ಹೆಸರು ಎಷ್ಟು ಮಟ್ಟಿಗೆ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬೋದು ಅನ್ನೋ ಒಂದು ಆಲೋಚನೆ ಮಾಡಿ ಹೀಗೆ ತಿಳಿದವ್ರು ನಿಮ್ಮಂಥವ್ರು ನಮ್ಮ ತಂದೆಗೆ ಹೇಳಿದ್ರು. ಅವರೇ ಸಜೆಸ್ಟ್ ಮಾಡಿದ್ರು, ಗೌತಮಿ ಅಂತ ಹೆಸರಿಡಿ, ತುಂಬ ಒಳ್ಳೆ ಹೆಸರು. ಹಾಗೆ ಶಾಸ್ತ್ರ ಪಂಚಾಂಗ ಏನು ನೋಡಿಲ್ಲ ಸರ್. ಇಲ್ಲ, ಭಗವಾನ್ ಬುದ್ಧನ ಹೆಸರು ಅದು. ಇಡೀ ಜಗತ್ತಿಗೆ ಬೆಳಕು ಕೊಟ್ಟಂತಹ ಮಹಾನ್ ವ್ಯಕ್ತಿಯವರು. ಅಂಥವ್ರ ಹೆಸರಿಟ್ರೆ ಆಕಿನೂ ಅವ್ರ ಥರನೇ ಒಂದು ಹಾದಿಲಿ ನಡಿಬೋದು, ಅವ್ರ ಆಶೀರ್ವಾದ ಸಿಗ್ಬೋದು ಅಂತ ಹೇಳಿ ಗೌತಮಿ ಅಂತ 8ನೇ ಕ್ಲಾಸ್ಗೆ ಬದಲಾಯಿಸಿದ್ರು. ಈಗ ನಿಮ್ಮ ಎಲ್ಲ ದಾಖಲಾತಿಗಳ ಹೆಸರು ಗೋವಿಂದಮ್ಮ ಅಂತಾನೆ ಇದೆ. ಕರೆಯೋದೆಲ್ಲರೂ ಗೌತಮಿ ಅಂತ. ಹೌದು, ಒಳ್ಳೆ ಹೆಸರು. ಥ್ಯಾಂಕ್ ಯು ಸರ್. ಶ್ರೀಮತಿ ಗೌತಮಿ ಮಧುಸೂದನ್ ರವರು ಜಾನಪದ ಗಾಯಕಿ ಅಂತ ಹೇಳ್ಕೊಳ್ಳಿಕ್ಕೆ, ನಮ್ಮ ಬೆಂಗಳೂರಿನ ಕಲಾವಿದೆ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ತುಂಬ ಹೆಮ್ಮೆ. ಮೇಡಮ್ ಸರ್, ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ. ಸರ್, ನನ್ನ ವಿದ್ಯಾಭ್ಯಾಸ D.Ed ಮಾಡಿಕೊಂಡೆ, ಟೀಚರ್ ಟ್ರೈನಿಂಗು. ಅದರಲ್ಲಿ 15 ವರ್ಷಗಳ ಸೇವೆ ಸಲ್ಲಿಸಿ ಎಕ್ಸ್ಪೀರಿಯನ್ಸ್ ತಗೊಂಡೆ ಖಾಸಗಿ ಶಾಲೆಗಳಲ್ಲಿ. ಹಾಗೆ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ ಇದು ಸಂಗೀತ ನನಗೆ ಶಿಕ್ಷಕಿಯಾಗಿ ಮುಂದುವರಿಕೆ ಬಿಡಲಿಲ್ಲ. ಈ D.Ed B.Ed ಎಲ್ಲ ಮಾಡ್ಕೊಂಡ್ಬಿಟ್ರೆ ಸಾಕು, ಲೈಫ್ಗೆ ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಶ್ರಮ ಪಡ್ತಾರೆ ಜನ. ಹೌದು. ನೀವು D.Ed ಆದಮೇಲೂ ಕೂಡ ನಿಮಗೆ ಮನಸ್ಸು ತೃಪ್ತಿ ಸಿಗ್ಲಿಲ್ವಾ ಅಂತ, ಇನ್ನೇನೋ ಬೇರೆ ಹುಡುಕ್ತಾ ಹೋಗ್ಬಿಟ್ರಲ್ಲ ಯಾಕೆ ಅಂತ? ಅದೇ ಗೌತಮಿ, ನೀನು ಇಷ್ಟೆಲ್ಲ ಮಾಡಿದ್ಯಾ, ಪರವಾಗಿಲ್ಲ, ಮನಸ್ಸಿಗೆ ನೆಮ್ಮದಿ ಅನ್ನೋದು ತುಂಬ ಮುಖ್ಯ. ಯಾರು ಹೇಳಿದಿ ಮಾತನ್ನ? ನನ್ನ ಅನುಭವ, ನನ್ನ ಆತ್ಮ, ನನ್ನ ಸ್ವಂತ ಅನುಭವ. ಅಫ್ಕೋರ್ಸ್ ನಾವು ದುಡ್ಡು ಪ್ರತಿಯೊಬ್ಬ ಮನುಷ್ಯನಿಗೂ ಮುಖ್ಯ, ಆದರೆ ನಮಗೆ ನೆಮ್ಮದಿ ಇದ್ದು 4 ಜನಕ್ಕೆ ನಾವು ನೆಮ್ಮದಿ, 4 ಜನಕ್ಕೆ ನಾವೇನಾದರೂ ಒಂದು ನಗು ಇದನ್ನು ತರ್ತೀವಲ್ಲ, ಅದು ತುಂಬ ಮುಖ್ಯವಾದಂಥದ್ದು.